ಕಳೆದ ರಾತ್ರಿ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಪಟ್ಟದಯ್ಯನ ಹಕ್ಕಲ ನಿವಾಸಿಗಳು ಪರದಾಡ್ಬಿಟ್ಟಿದ್ದಾರೆ. ರಾತ್ರಿ ಇಡೀ ಮಳೆ ನೀರನ್ನು ಹೊರಗೆ ಹಾಕಿದ್ದಾರೆ ನಿವಾಸಿಗಳು. ಕಳೆದ ರಾತ್ರಿ ಪಟ್ಟಂತ ಸಂಕಷ್ಟದಿಂದ ಕಣ್ಣೀರು ಹಾಕ್ತಾ ಇದ್ದಾರೆ ನಿವಾಸಿಗಳು. ಮಳೆ ನೀರು, ಚರಂಡಿ ನೀರು ಮನೆಯೊಳಗೆ ನುಗ್ಗಿದ್ರಿಂದ ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಸಂಕಷ್ಟಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಇಡೀ ಮನೇಲಿ ಕೂತು ನೀರನ್ನ ಹೊರಗೆ ಹಾಕೋದೇ ಒಂದು ಕೆಲಸ ಆಗ್ಬಿಟ್ಟಿತ್ತು. ಪಾಪ ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಸಂಕಷ್ಟ ಆಗ್ತಿದೆ, ಆದರೆ ಯಾರೊಬ್ರು ನಮ್ಮ ಜೊತೆಗೆ ಇಲ್ಲ, ಏನ್ ಮಾಡೋದು ಅಂತ ಇದೀಗ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನೋಡಿ, ಇನ್ನು ಮಳೆಗಾಲ ಪ್ರಾರಂಭ ಆಗಿಲ್ಲ, ಅದಕ್ಕಿಂತ ಮುಂಚಿತವಾಗಿ ಸುರಿತಾ ಇರುವಂತ ಮಳೆಯಿಂದ ಭಾರಿ ಪ್ರಮಾಣದಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗ್ತಾ ಇದೆ. ಇಡೀ ಈ ಮುಂಗಾರನ್ನ ನಾವು ಹೇಗೆ ಕಳೆಯೋದು ಅನ್ನುವಂಥ ಪ್ರಶ್ನೆಯನ್ನ ಅವ್ರೀಗ ಮಾಡ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಮನೆಯಲ್ಲೆಲ್ಲ ನೀರು ನುಗ್ಬಿಟ್ಟಿದೆ, ಎಲ್ಲ ವಸ್ತು ನೀರಿನಲ್ಲಿ ತೇಲ್ತಾ ಇದೆ. ಇಲ್ಲಿ ಜೀವನ ಮಾಡೋದಾದ್ರೂ ಹೇಗೆ ಅನ್ನೋದು ಅವ್ರ ಪ್ರಶ್ನೆ. टीवी पकड़ता क्या करता ನೀರು ಪಾಲಾಗಿದ್ದಾವೆ. ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶ್ರೀಮತಿ ಚಂದ್ರಿಕಾ ವೆಂಕಟೇಶ್ ಮಿಸ್ತ್ರಿ ಅವರು ಗಮನ ಹರಿಸಬೇಕಂತ ವಿನಂತಿ. ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಲ್ಲೇನು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಚಟ್ನಿಮಠ್ ಹಾಗೂ ಎಂಪಿಎಸ್ ಕಾಲನಿ ಹತ್ತಿರ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಈಚೆ ಕಡೆನೂ ಅದರ ಬಗ್ಗೆ ಗಮನ ಕೊಡಬೇಕು. ಮೊನ್ನೆ ಇದು 3-4 ತಿಂಗಳಾಯ್ತು ಚಟ್ನಿಮಠ ಕಡೆಯಲ್ಲಿಂದ ಮುಗಿದ್ದಿ. ಇಲ್ಲಿ ಮುಂದೆ ಬರಾಕಿ ಅವ್ರು ವಾಪಸ್ ಹೋಗಿ ವೆಂಕಟೇಶ್ ಮಿಸ್ತ್ರಿ ಅವ್ರ ದಯವಿಟ್ಟು ರಿಕ್ವೆಸ್ಟ್ ಮಾಡಿದ್ದೀವಿ, ಸರ್ ಇದು ಏನಾರ ಮಾಡ್ತಿ ಅಂತ. ಇಷ್ಟ ಇದೆ ನಮ್ಮ ಚನ್ನಪೇಟದ ಏನು ಹೊಸ ಬ್ರಿಡ್ಜ್ ಆಗೈತಲ್ಲ, ಇಷ್ಟ ಬಿಟ್ಟು ಚಾಟ್ನಿ ಚಾಲ್ದ ಇಷ್ಟ ಬಿಟ್ಟು ಇಬ್ರಾಂಪುರ್ಗೆ ಹೋಗ್ಯಾರವ್ರು. ನಮ್ಮ ಅಧಿಕಾರ ಮಂದಿ ಅವ್ರಿಗೆ ಎಷ್ಟು ಹೇಳಿದ್ವಿ ನಾವು, ಮೊದಲು ಇಲ್ಲಿಂದ ಮಾಡಿಸ್ರಿ ಸರ್, ಈ ಸಲ ಮಳೆ ಬರ್ತೈತಿ, ನಮ್ಮ ಮನೆ ಎಲ್ಲ ಒಳಗೆ ಹೋಗ್ತಾವು, ನಮ್ಮ ಸಣ್ಣ ಮಕ್ಕಳು ಅದಾವು, ಏನು ಎಲ್ಲ ರಿಕ್ವೆಸ್ಟ್ ಮಾಡಿ ಸ್ಮಾರ್ಟ್ ಸಿಟಿಗೆ ಹೋಗಿದ್ದು. ಆದರೂ ನಮ್ಮ ಕೆಲಸ ಮಾಡಿಲ್ಲ, ಅವ್ರದ್ದು ಮಾಡ್ಕೊಂಡಿದ್ರು. ಅದಕ್ಕೆ ನಮ್ಗೆ ಭಾಳ ಇದ್ರ ಮೇಲೆ ಅಧಿಕಾರಿ ಯಾರು ಅದಾರಲ್ಲ, ದಯವಿಟ್ಟು ನಮ್ಗೆ ಏನಿದ್ದಿದೆ ಅದಕ್ಕೆ ಮಾಡಿಸ್ಕೊಡ್ಬೇಕಂತ ನಾವು ವಿನಂತನೆ ಮಾಡ್ತೇವೆ. ನೀರು ಪಾಲಾಗಿದ್ದಾವೆ. ಇಲ್ಲಿ ಮಹಾನಗರ ಪಾಲಿಕೆ ಕೆಳಗಡೆ ಇದೆ ನೀರಿನ ಸಮಸ್ಯೆ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ನಾವು ಸ್ಮಾರ್ಟ್ ಸಿಟಿಗೆ ಹೋಗಿದ್ವಿ. ಸ್ಮಾರ್ಟ್ ಸಿಟಿ ಬಾಡಿ ಮಾಡ್ರಿ. ಮೊದಲ ನಮ್ಮ ಏರಿಯಾಕ್ಕೆ ನೀರು ಇಳಿತೈತಿ ಅಂತ ಹೇಳಿದ್ವಿ ನಾವು. ಅದೆಲ್ಲ ಬಿಟ್ಟು ಅರ್ಧಂಬರ್ಧ ಮಾಡಿ ನಮ್ಮ ಬಿಟ್ಟು ಇಬ್ರಾಂಪುರ್ಗೆ ಹೋಗ್ಯಾರವ್ರು ಮಾಡಾಕ. ನಮ್ಮ ಅಧಿಕಾರ ಮಂದಿ ಏನ್ ಮಾಡಾಕತ್ತಿಲ್ಲ, ಅವ್ರ ಕೈ ಕಾಲು ಎಲ್ಲ ಬೆಳ್ಕೊಂಡೇವಿ, ಆದ್ರೂ ಮಾಡಿಲ್ಲ. ಎಲ್ಲ ಮನಿ ಹೋಗಿ ಅಂಗಡಿ ಎಲ್ಲ ಪೂರ ಮುಳುಗೋಗೈತಿ. ಇದು ಮಕ್ಕಳು ಸಿಕ್ಕೊಂಡವ್ ಎಲ್ಲ ತೊಂಬರಾಗತ್ತೆ ಹೊರಗೆ. ಯಾರು ನಮ್ಮ ಅಧಿಕಾರಿ ಏನದಾರಲ್ಲ ಎಲ್ಲ ಯಾರು ಇಲ್ಲೇ ಬಂದು ನೋಡಿ ಸಮಸ್ಯೆ पेशेंट टीवी पकड़ता क्या करता कपड़े सब धो जाएगा काट